ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ದಾಗ 15 ವಿಡಿಯೋಸ್ ಹಾಕಿದ್ದೆ, ಅದಕ್ಕೆಲ್ಲ ಸೇರಿ 10K ವ್ಯೂಸ್ ಕಂಪ್ಲೀಟ್ ಆಗೈತಿ. 10K ವ್ಯೂಸ್ ಅನ್ನೋದು ಭಾಳ ಸಣ್ಣ ಟಾಪಿಕ್, ಬಟ್ ನಾವು ಸ್ಟಾರ್ಟ್ ಮಾಡೋದಕ್ಕೆ ಭಯ ಪಡ್ತಾ ಇರ್ತೀವಿ, ಹೆದರ್ತಿರ್ತೀವಿ, ಯಾರು ಏನಂತಾರೋ, ಯಾರು ಏನು ಕಮೆಂಟ್ ಮಾಡ್ತಾರೋ. ಬಟ್ ಸ್ಟಾರ್ಟ್ ಮಾಡಿ ಈಗ 10K ವ್ಯೂಸ್ ಕಂಪ್ಲೀಟ್ ಮಾಡೋದು ಏನೋ ಒಂಥರ ಖುಷಿ. ನಮ್ಮಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತೈತಿ, ಭಾಳ ಖುಷಿ ಆಗಿರ್ತೈತಿ. ಆ ಖುಷಿಗೆಲ್ಲ ಕಾರಣನ ನೀವು. ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ ಯು. ನಾಮ ಜಪದಿಂದ ನಾವು ಅನ್ಕೊಂಡಿರೋದೆಲ್ಲ ಮ್ಯಾನಿಫೆಸ್ಟೇಷನ್ ಆಗುತ್ತಾ, ಎಲ್ಲ ಅಚೀವ್ ಆಗುತ್ತಾ ಅಂತ. ಈಗ ನೀವು ನಾಮ ಜಪ ಸ್ಟಾರ್ಟ್ ಮಾಡ್ತೀರಿ, ಇದು ಇಷ್ಟು ಪವರ್ಫುಲ್ ಶಕ್ತಿ. ನೀವು ಏನು ಅನ್ಕೊಂಡಿರ್ತಿರಲ್ಲ ಅದೆಲ್ಲ ಆಗೋದಿಕ್ಕೆ ಸ್ಟಾರ್ಟ್ ಆಕೈತಿ. ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಥಿಂಕ್, ನಿಮಗೆ ಏನೂ ಮಾಡೋಕ್ಕಾಗ್ತಿರೋದಿಲ್ಲ, ನೀವು ಏನು ಅನ್ಕೊಂಡ್ರು ಅದು ಆಗ್ತಾ ಇರೋದಿಲ್ಲ, ಈ ಥರ ಕೆಟ್ಟ ಯೋಚನೆ ಎಲ್ಲ ಬರ್ತಿರ್ತೈತಿ. ನೀವು ನಾಮ ಜಪ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಇವೆಲ್ಲ ಇನ್ನೂ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಕೈತಿ. ಯಾಕಂದ್ರೆ ನಾವು ಏನೋ ಒಂದು ಫೋಟೋ ಡಿಲೀಟ್ ಮಾಡ್ಬೇಕಂದ್ರು ಅದು ಫಸ್ಟಿಗೆ ನಮ್ಮ ಕಣ್ ಮುಂದೆ ಬರ್ತೈತಿ ಗ್ಯಾಲರಿ ಒಳಗೆ ಫಸ್ಟ್ ಬರ್ತೈತಿ, ಅದನ್ನು ಡಿಲೀಟ್ ಮಾಡಿ. ಅದೇ ಥರ ನಮ್ಮ ಕೆಟ್ಟ ಆಲೋಚನೆಗಳು ಫಸ್ಟಿಗೆ ನಮ್ಮ ಕಣ್ ಮುಂದೆ ಬರೋಕೆ ಸ್ಟಾರ್ಟ್ ಆಗ್ತಾವೆ, ನಮ್ಮ ತಲೆಯಾಗ ಅದ ಯೋಚನೆ ಬರೋದಕ್ಕೆ ಸ್ಟಾರ್ಟ್ ಆಕೈತಿ. ಯಾಕಂದ್ರೆ ಅದು ನಮ್ಮ ತಲೆಯಿಂದ ಡಿಲೀಟ್ ಆಗ್ತಾ ಇರ್ತೈತಿ. ನಮ್ಗೆ ನಾವು ಪ್ರತಿ ಸಲ ದೇವ್ರ ಹೆಸರನ್ನ ಜಪ ಮಾಡೋದ್ರಿಂದ ದೇವ್ರಿಗೆ ನಾವು ಏನು ಬೇಕು ಅನ್ನೋದನ್ನ ಅವ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಮಗೆಲ್ಲ ಒಳ್ಳೇದಾಗೋ ಥರ ಮಾಡ್ತಾನೆ. ನೀವು ಸ್ಟಾರ್ಟ್ ಮಾಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರತಿದಿನ ನಿಮ್ಗೆ ಇಷ್ಟ ಇರೋ ದೇವರ ಹೆಸರನ್ನ ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಗೆಲ್ಲಾನು ಒಳ್ಳೇದಾಗೋದಕ್ಕೆ ಸ್ಟಾರ್ಟ್ ಆಕೈತಿ. ನೀವು ಸ್ಟಾರ್ಟ್ ಮಾಡಿಗೆ ನೀವು ನೋಡಿರ್ಬೋದು, ನಾಮ ಜಪದ ಬಗ್ಗೆ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು. ನಾಮ ಜಪ ಅಂದ್ರೆ ಏನಂತ ನಿಮಗೂ ತಿಳ್ಕೊಬೇಕಂತ ಅನ್ಸಿರ್ಬೇಕು. ನೀವು ನೋಡಿರ್ಬೋದು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಪ್ರೇಮಾನಂದ್ ಮಹಾರಾಜ್ ಅವ್ರನ್ನ ಭೇಟಿ ಆಗಕ್ಕೆ ಹೋಗಿರೋದು, ಅದು ಈ ಥರ ಟೆಲಿಕೌಂಟರನ್ನ ಯೂಸ್ ಮಾಡಿರೋದನ್ನು ನೋಡಿರ್ಬೋದು. ನಿಮಗೂ ನಾಮ ಜಪದ ಬಗ್ಗೆ ತಿಳ್ಕೊಬೇಕು ಅನ್ಸಿರ್ಬೋದು, ನಾನು ಮಾಡ್ಬೇಕಂತ ನಿಮಗೂ ಅನ್ಸಿರ್ತೈತಿ. ಇದನ್ನ ಯಾಕೆ ಯೂಸ್ ಮಾಡ್ತಾರೋ, ನಾಮ ಜಪ ಅಂದ್ರೆ ಏನು ಅಂತ ನಿಮಗೂ ತಿಳ್ಕೊಬೇಕಂತ ಅನ್ಸಿರ್ಬೋದು. ನಾಮ ಜಪ ಅನ್ನೋದು ಇಷ್ಟು ಈಸಿ ಆ್ಯಂಡ್ ಪವರ್ಫುಲ್ ಶಕ್ತಿ. ನೀವು ಹೆಂಗೆ ನಾಮ ಜಪ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಯಾವ ದೇವ್ರ ಹೆಸರನ್ನ ಜಪ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆ ದೇವ್ರ ಹೆಸರನ್ನ ಪ್ರತಿದಿನ ಎಷ್ಟಾಗುತ್ತೋ ಅಷ್ಟು ಸಲ ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು 10 ಮಾಡಿದ್ರಿ, ನಾಳೆ 20 ಮಾಡೋದು, ಪ್ರತಿದಿನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗೋದು. ಸಾಧ್ಯ ಆದಷ್ಟು ದಿನಕ್ಕೆ 108 ಸಲ ನೀವು ಸ್ಟಾರ್ಟಿಂಗ್ ಜಪಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ 1000, 2000 ಈ ಥರ ಜಾಸ್ತಿ ಮಾಡ್ಕೊತ ಹೋಗಿ. ಯಾರ್ಯಾರು ನಾಮ ಜಪ ಚಾಲೆಂಜನ್ನು ತಗೊಂಡಿದ್ದೀರಿ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ದೇವ್ರ ಹೆಸರನ್ನ ಜಪ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅದನ್ನೂ ಕಮೆಂಟ್ ಮಾಡಿ. ಮತ್ತು ನಿಮಗೆ ನಾಮ ಜಪದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಹೆಂಗೆ ಮಾಡಬೇಕು, ಈ ಥರ ಎಲ್ಲ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಿಕಾಸ್ ನೀವು ನಾಮ ಜಪನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇನ್ಮೇಲಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತೈತಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು.